ಲೈಫ್ ಸ್ಟೈಲ್ ಅಂತ ಶುರುವಾಗಿದ್ದು ಫ್ಯಾಷನ್ ಶೋಸ್ ಇರ್ಬೋದು ಅಥವಾ ಮಾಡೆಲ್ಸ್ ಇರ್ಬೋದು, ಈ ಕಡೆ ಸಿನಿಮಾ ಇರ್ಬೋದು, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ ಒಂದೇ ಜಾತಿಗೆ ಸೇರಿದ್ರು ಅದ್ರಲ್ಲೇ ತುಂಬಾ ವ್ಯತ್ಯಾಸಗಳಿದೆ. ತುಂಬಾ ಆಮೇಲೆ ಅವ್ರು ಟ್ರೀಟ್ ಮಾಡೋ ವೇನು ತುಂಬಾ ವಿಚಿತ್ರವಾಗಿ ಒಬ್ಬೊಬ್ರು ಒಂದೊಂಥರ. ಬಟ್ ಇಂಡಸ್ಟ್ರಿ ವಿಷಯಕ್ಕೆ ಬಂದ್ರೆ ಅಥವಾ ಫ್ಯಾಷನ್ ವಿಷಯಕ್ಕೆ ಬಂದ್ರೆ ನಿಮಗೆ ಆಗಿರೋ ಬೆಸ್ಟ್ ಅಂಡ್ ಅಪ್ಪ ಇದು ಬೇಡ ಆಗಿತ್ತು ಈ ಟ್ರೀಟ್ಮೆಂಟ್ ನನ್ಗೆ ಅಂತ ಅನ್ಸಿರೋ ಅಂತದ್ದು ಯಾವ್ದಾದ್ರು ಒಂದೆರಡು ಶೇರ್ ಮಾಡ್ಬೋದಾ? ಬಿಕಾಸ್ ಈಗ ಬರ್ತಿರೋ ಅಂತ ಎಷ್ಟೋ ಜರ್ನಲಿಸ್ಟ್ಗೆ ನಾವು ಗ್ರೇಟ್ ಅನ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಹಿಂದಿಂದವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಆ ಕಾಲದಲ್ಲಿ ನನಗೆ ವೈ ಐ ಸಿ ಅ ಡಿಫ್ರೆನ್ಸ್ ಅಂದ್ರೆ ಆ ಕಾಲದಲ್ಲಿ ನಮ್ಗೆ ಜರ್ನಲಿಸಮ್ ಅಂದ್ರೆ ಒಂದು ತೂಕ ಇತ್ತು. ನಾವು ವಿ ವುಡ್ ವಾಕ್ ಔಟ್, ಯಾರಾದ್ರೂ ಒಂದು ಪ್ರೆಸ್ ಮೀಟ್ 1 hour 1.5 hour ಲೇಟ್ ಮಾಡಿದ್ರೆ ವಿ ವಾಕ್ಡ್ ಔಟ್ ಎಂಟೈರ್. ನಾವು ಕನ್ನಡ ಬಿಡಿ, ಆ ಕನ್ನಡದವರು ಆಕ್ಚುಲಿ there was no problem. It was more like ಆಚೆಯಿಂದ ಬರ್ತಾರಲ್ಲ, they take Bangalore for granted. ಕರೆಕ್ಟ್. ಆವಾಗ ಒಂದ್ 2 ಸ್ಟೋರಿ ಇತ್ತು. ಒಂದು ಆಮಿರ್ ಖಾನ್ ಅವ್ರದ್ದು ಒಂದು ಸಿನಿಮಾ ಬಂದಿತ್ತು, ಫೋರಮ್ ಅಲ್ಲಿ ಪ್ರೆಸ್ ಮೀಟ್ 1.5 ಗಂಟೆ ವೇಟ್ ಮಾಡಿದ್ವಿ. ಎಂಡಲ್ಲಿ ಐ ಥಿಂಕ್ ಎಂಟೈರ್ ಬ್ಯಾಂಗ್ಳೂರ್ ಪ್ರೆಸ್ ಬಾಯ್ಕಾಟೆಡ್, ನೋಬಡಿ ವೆಂಟ್ ಫಾರ್ ದ ಪ್ರೆಸ್ ಮೀಟ್. ಹಂಗೆ ಯೂನಿಟಿ ಇತ್ತು. ಯಾವ ಸಿನಿಮಾ ಅದು? ಬಹುಶಃ ಐ ಥಿಂಕ್ ಮಂಗಳ್ ಪಾಂಡೆನೋ ಆ ಟೈಮಲ್ಲೋ ಯಾವ್ದೋ ಒಂದು ಆ ಟೈಮಲ್ಲಿ ಇತ್ತು. ಬಟ್ ಇವಾಗ ಮುಲಾಜಿಲ್ಲ ಇಲ್ಲ ಅದು. ಅಂಡ್ ಪ್ಲಸ್ ಆ ಯೂನಿಟಿ ಇತ್ತಲ್ಲ, ಅದ್ ನೋಡಿ ಇವಾಗ ಅಯ್ಯೋ ಇಲ್ಲ ಪರವಾಗಿಲ್ಲ, ನೀವು ಹೊರಡೋ ತರ ಆಕ್ಟ್ ಮಾಡ್ಬಿಟ್ಟು ವಾಪಸ್ ಹೋಗಿ ಬಿಕಾಸ್ ನಮ್ಗೆ ಎಕ್ಸ್ಕ್ಲೂಸಿವ್ ಸಿಗತ್ತೆ ಅಂತ ವೇಟ್ ಮಾಡಿಸ್ತಾರೆ ಎಷ್ಟೋ ಜನರು. ಅವಾಗಿರಲಿಲ್ಲ, ಎಲ್ರು ಒಟ್ಟಿಗೆ ವಿಲ್ ಆಲ್ ಟೇಕ್ ಅ ಸ್ಟ್ಯಾಂಡ್ ಅಂತ ಆ ತರ ಇತ್ತು. ಇದೊಂದ್ ಸತಿ ಅಂತೂ ಅದು ಸಖತ್ ಕತೆ. ನಮ್ಮ ಕೊಲಿಗ್ ಬರ್ದು, ಬಟ್ ನಾವೆಲ್ಲ ಒಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿರೋ ಒಂದ್ ಕತೆ. ಅದೇಂಗಂದ್ರೆ ಇದು ಸೈಫ್ ಅಲಿ ಖಾನ್ ಯಾವ್ದೋ ಒಂದ್ ಸಿನಿಮಾ ಪ್ರಮೋಷನ್ ಮಾಡಕ್ ಬಂದ್ರು. ಅವರು ಅಗೇನ್ 2 hours ಲೇಟ್. ಒಂದ್ 5-star ಹೋಟೆಲ್ ಇದ್ರು, ಇನ್ನೊಂದ್ 5-star ಹೋಟೆಲ್ಗೆ ಹೋದ್ರು ಪ್ರೆಸ್ ಮೀಟ್ಗೆ. ಅದು ಒಂದು ಈ ಕಡೆ ಹೈ ಗ್ರೌಂಡ್ಸ್ ಹತ್ರ, ಅಲ್ಲಿಂದ ಲೀಲಾ ಪ್ಯಾಲೇಸ್ ಅಲ್ಲಿ ಪ್ರೆಸ್ ಮೀಟ್ ಇದ್ವಿ. ಅಲ್ಲಿ ಅಗೇನ್ 2 hours ಲೇಟ್. ಅವ್ರು ಹೇಳೋದು ಹಿ ವಾಸ್ ಅನ್ವೆಲ್, ಇದೆಲ್ಲ PR ಅವ್ರು ಹೇಳ್ಬಿಟ್ಟು ಅದೆಲ್ಲ ಓಕೆ. ನಮ್ಗೂ ಈ ಕಡೆ ಗೊತ್ತಲ್ವಾ, ಹೋಟೆಲ್ PR 5-star ಹೋಟೆಲ್ PR ಫೋನ್ ಮಾಡಿದ್ರು, ಏನ್ ಮಾಡ್ತಾ ಇದ್ರು ಅಲ್ಲಿ ನಮ್ ಫ್ರೆಂಡ್ಸು ಸರ್ಕಲ್ ಅಲ್ಲಿದ್ದ. ಅವ್ರು ಹೇಳಿದ್ರು ಒಂದು ಕೇರಳ ಮೆಸಾಜ್ಗೆ ಹೋಗಿದ್ರು, ಅದಾದ್ಮೇಲೆ ಒಂದು ಮ್ಯಾಂಗ್ಳೂರ್ ಫಿಶ್ ಕರಿ ತಿಂದ್ರು, ಫ್ರೆಶ್ ಚಿಲ್ ಮಾಡ್ಕೊಂಡು ಹಂಗೋದ್ರು. ನೆಕ್ಸ್ಟ್ ಡೇ ಎಲ್ರು ಅವ್ರ ಇಂಟರ್ವ್ಯೂ ಕ್ಯಾರಿ ಮಾಡಿದ್ರೆ ನಾವು ದಿಸ್ ವಾಸ್ ವೈ ಸೈಫ್ ಅಲಿ ಖಾನ್ ವಾಸ್ ಲೇಟ್ ಅಂತ. ನಾವು he enjoyed this, he enjoyed that, that's why he chose this over his film promotion ಅಂತ ನಾವು ಬರ್ದ್ವಿ. ಸೊ ಅದು ಅದೇ ಪ್ರೆಸ್ ಅವ್ರಿಗೆ ಹೇಳಿರೋದು ಹಿಂಗೆ ಅನ್ವೆಲ್ತು ಮುಳೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾವು ಈ ತರ ನಿಮಗೆ ರಿಯಲ್ ಫ್ಯಾಕ್ಟ್ ಏನಂತ ಗೊತ್ತಿತ್ತು, ಹಂಗೆ ಪಬ್ಲಿಷ್ ಮಾಡಿದ್ವಿ, ಹಂಗೆ ಪಬ್ಲಿಷ್ ಅದಿತ್ತು. ಇನ್ನೊಂದ್ಸತಿ ಐಶ್ವರ್ಯ ಸಿನಿಮಾ ಆಯ್ತಲ್ಲ, ಐಶ್ವರ್ಯ ಸಿನಿಮಾ ಮುಗ್ದಾದ್ಮೇಲೆ ಇಂದ್ರಜಿತ್ ಅವಾಗ ಅದಾದ್ಮೇಲೆ ನಮ್ ಮೂವಿ ದೀಪಿಕಾ ಅವ್ರು ಬಾಲಿವುಡ್ ಹೋದ್ರು. ಬಾಲಿವುಡ್ ಅಲ್ಲಿ ಓಂ ಶಾಂತಿ ಓಂ ರಿಲೀಸ್ ಆಯ್ತು. ರಿಲೀಸ್ ಆದ್ಮೇಲೆ ಕೆಂಪ್ ಫೋರ್ಟ್ ಇತ್ತಲ್ಲ ಆ ಜಾಗ, ಅಲ್ಲಿ ಈಗ ಒಂದ್ ಮಾಲ್ ಇತ್ತು. ಆ ಮಾಲ್ ಅಲ್ಲಿ ಯಾವ್ದೋ ಒಂದ್ ಸ್ಟೋರ್ ಓಪನಿಂಗ್ ಅವರು ಗೆಸ್ಟ್ ಆಗಿ ಬೆಂಗಳೂರಿಗೆ ಬಂದ್ರು. ಆವಾಗ ನಾವೆಲ್ಲ ಅವ್ರ ಜೊತೆ ಮಾತಾಡ್ತಿದ್ರು. ಅವರು ನನ್ಗೆ ಒಡನಾಟ ಆಯ್ತು ಬಿಕಾಸ್ ಆಫ್ ಒಂದೇ ಕಾಲೇಜು ಮೌಂಟ್ಸ್, ಪ್ಲಸ್ ಅದ್ ಬಿಟ್ಟು ಮಾಡ್ಲಿಂಗ್ ಡೇಸು ಐಶ್ವರ್ಯ ಟೈಮು ಅವಾಗೆಲ್ಲ ಮೀಟ್ ಮಾಡಿದ್ವಿ. ಸೊ ಕೇಳಿದ್ವಿ ನಾವು, ವಾಟ್ಸ್ ನೆಕ್ಸ್ಟ್ ಇನ್ ಸ್ಯಾಂಡಲ್ವುಡ್? ಅವಳು ಸ್ಯಾಂಡಲ್ವುಡ್ ವಾಟ್ಸ್ ದಟ್ ಅಂತ ಕೇಳಿದ್ಲು. ಇವಾಗ ನೋಡಿ, ಈ ಟೈಮಲ್ಲಿ ವೈರಲ್ ಟೈಮಲ್ಲಿ ಇದ್ದಿದ್ರೆ ಯಾವ ರೇಂಜ್ಗೆ ಹೋಗಿದ್ರು. ಆ ಟೈಮಲ್ಲಿ ನಾವು ಪೇಪರ್ ಅಲ್ಲಿ ದೀಪಿಕಾ ಪಡುಕೋನೆ ಆ ಸ್ಯಾಂಡಲ್ವುಡ್ ವಾಟ್ಸ್ ದಟ್, ದೀಸ್ ಕನ್ನಡ ಅಂಡ್ ಆಕ್ಟರ್ಸ್ ವಿಲ್ ಆನ್ಸರ್. ಹೂ ಆರ್ ದ ಕನ್ನಡ ಆಕ್ಟರ್ಸ್? ಅವಾಗ ಆಚೆಯಿಂದ ಬಂದ್ರು. ಸ್ಯಾಂಡಲ್ವುಡ್ ಇಸ್ ಮೈ ಬ್ರೆಡ್ ಅಂಡ್ ಬಟರ್, ಸ್ಯಾಂಡಲ್ವುಡ್ ಇಸ್ ಮೈ ವರ್ಕ್ ಪ್ಲೇಸ್. ಯಾರ್ಯಾರು? ಶ್ಯಾಮ್, ಯಾರು ಸಮೀರ್ ಧ್ಯಾನ್, ಶಮೀರ್ ದತ್ತಾನಿ, ಆಮೇಲೆ ಜೆನಿಫರ್ ಕೊಟ್ವಾಲ್, ಪೂಜಾ ಗಾಂಧಿ. ಸೊ ಆಚೆಯಿಂದ ಬಂದಿರೋರೆಲ್ಲ ಅವರು ದೀಪಿಕಾಗೆ ಹೇಳ್ತಾ ಇರೋದು ಆ ತರ ಒಂದ್ ಸ್ಟೋರಿ ಬರ್ದಿದ್ವಿ. ಸೊ ಆ ತರ ಎಲ್ಲ ಒಳ್ಳೆ ಸ್ಟೋರೀಸ್ ಬರ್ದಿದೀವಿ ಅಂಡ್ ಎಂಜಾಯ್ಡ್ ದಟ್ ಟೈಮ್. ದೀಪಿಕಾ ಬಗ್ಗೆ ಇತ್ತೀಚೆಗೂ ಕೂಡ ಸುಮಾರು ಆ ತರದ್ದು ಆಯ್ತು. ಐಶ್ವರ್ಯ ಫಸ್ಟ್ ಮೂವಿ ಅಂತ ಹೇಳಿಲ್ಲ ಅಂತಾನೆ
ದೊಡ್ಡ ಓಂ ಶಾಂತಿ ಒಮ್ಮೆ ಫಸ್ಟ್ Correct. ಮೂವಿ ಅಂತ ಹೇಳಿದ್ರು ಅಂತ ಅವಾಗ ಒಂದಷ್ಟು ಸುದ್ದಿ ಆಯ್ತು. ಹಾ ಅದಾದ್ಮೇಲೆ ಅವ್ರ ಮದ್ವೆ ಆಯ್ತು. ಮದ್ವೆ ಆದಾಗ ಕಾಯ್ತಾ ಇದ್ವಿ ನಾವು, ಯಾರು ಕನ್ನಡ ಇಂಡಸ್ಟ್ರಿಯಿಂದ ಅವ್ರ ಮದ್ವೆನ ಅಟೆಂಡ್ ಮಾಡ್ತಾರೆ ಅಂತ. ಅದನ್ನ ಹೆಂಗ್ ತಗೋಬೇಕೋ ಗೊತ್ತಿಲ್ಲ. ನೀವ್ ಅದನ್ನ ಯಾವ ತರ ವಿಮರ್ಶೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಒಳ್ಳೆ ಸಿನಿಮಾ ವಿಮರ್ಶಕಿ ಕೂಡ ನೀವು. ಯಾರು ಹೋಗ್ಲಿಲ್ಲ, ಇನ್ಕ್ಲೂಡಿಂಗ್ ಇಂದ್ರಜಿತ್ ಅವರು ಹೋಗ್ಲಿಲ್ಲ ಅಂತ ಕೇಳ್ಪಟ್ಟೆ ನಾನು. ಅದು ಪರವಾಗಿಲ್ಲ. ಕನ್ನಡ ಇಂಡಸ್ಟ್ರಿನ ಕರಿಬೇಕಾ, ಅದು ಒಡನಾಟ ಬೇರೆ. ಅಲ್ಲ, ಕರ್ದಿದ್ರಂತೆ, ಎಲ್ರು ಇನ್ವೈಟ್ ಮಾಡಿದಾರೆ, ಬಟ್ ಯಾರೊಬ್ರು ಹೋಗಿಲ್ಲ ಅಂತ ಸುದ್ದಿ ಬಂತು. ಇಲ್ಲ ಆತರ ಇಲ್ಲ. ತುಂಬಾ ನನ್ಗೆ ಒಂದ್ ಸ್ವಲ್ಪ ಜನರು ಗೊತ್ತು ಪುಟ್ಟಿಡ್ ದ ಇವೆಂಟ್. ಸೊ ತುಂಬಾ ಕ್ಲೋಸ್ ನೆಟ್ ಇವೆಂಟ್ ಇತ್ತು, ಎಲ್ರಿಗೂ ಅದೇ ತರ ಟ್ಯಾಗ್ಸ್ ಇತ್ತು ಅಂಡ್ ಮಲ್ಟಿಪಲ್ ಲೆವೆಲ್ ಆಫ್ ಚೆಕಿಂಗ್. ಯಾರು ಎಕ್ಸ್ಟ್ರಾ ಜನರು ಬರ್ಬೋದು. ನಾನು ಅವತ್ತಿದ್ದೆ ಕೆಳಗೆ, ಇನ್ಫ್ಯಾಕ್ಟ್ ಮೆಟ್ ಅವ್ರು ನನ್ಗೆ ಹಾಯ್ ಅಂತ ಹೇಳಿದ್ದು ಅವಾಗ ಗ್ಯಾಪ್ ಡೀಲಲ್ಲಿ ಕೆಳಗೆ. ಸೊ ಅವಾಗೆಲ್ಲ ಅದೆಲ್ಲ ಹೆಂಗಿತ್ತಂದ್ರೆ ಆ ಜಾಗ ಅಲ್ಲಿ ಅವ್ರ ಅಪ್ಪ ಅಮ್ಮ ಸೋಷಿಯಲ್ ಸೆಟ್ಗೆ ಮೋರ್ ಇಟ್ ವಾಸ್. ಅವ್ರದ್ದು ತುಂಬಾ ಚಿಕ್ಕದಾಗಿರೋ ಮದ್ವೆ ಇಟ್ಲಿನಲ್ಲಿ ಮಾಡಿದ್ದು, ಒಂದ್ 50-60 ಜನಕ್ಕೆ. ಅದಾದ್ಮೇಲೆ ಅವರು ಬಾಂಬೆನಲ್ಲಿ ರಿಸೆಪ್ಷನ್, ಬಿಕಾಸ್ ಇಬ್ರು ಬಾಲಿವುಡ್ ಆಕ್ಟರ್ಸ್ ಅಂಡ್ ಸಿನಿಮಾ ಇಂಡಸ್ಟ್ರಿನವರೆಲ್ಲ ಅಲ್ಲಿ ಕರ್ದಿರೋದು. ಸೊ ಇನ್ಫ್ಯಾಕ್ಟ್ ಬೇರೆ ತಮಿಳ್ ತೆಲುಗುನವರೆಲ್ಲ ಯಾರಾದ್ರೂ ಒಡನಾಟ ಇದ್ರು ಅಲ್ಲಿ ಬಂದಿರೋರು. ಇದು ಬೆಂಗಳೂರಲ್ಲಿ ಮಾಡಿರೋದು ಮೋರ್ ಫಾರ್ ಹರ್ ಪೇರೆಂಟ್ಸ್ ಸೋಷಿಯಲ್ ಸರ್ಕಲ್. ಸೊ ಅಲ್ಲಿ ನೋಡಕ್ ಹೋದ್ರೆ ಯುಲ್ ಫೈಂಡ್ ಮೋರ್ ಆಫ್ ಬೆಂಗಳೂರಲ್ಲಿರೋ ಫ್ಯಾಷನ್, ಆಮೇಲೆ ಪೇಜ್ 3 ಬಿಸ್ನೆಸ್, ಆ ಕ್ರೌಡ್ ಅಂಡ್ ಸ್ಪೋರ್ಟ್ಸ್ ಕ್ರೌಡ್. ಬಿಕಾಸ್ ಕುಂಬ್ಳೆ ಅವ್ರು ಬಂದಿದ್ರು, ಅವರೆಲ್ಲ ಇದ್ರು. ಸೊ ಬಿಕಾಸ್ ಅವ್ರ ತಂದೆಗೆ ಎಲ್ಲ ಅವರೆಲ್ಲ ಆಗ್ತಾರಲ್ಲ, ಸೊ ಅವ್ರು ಬಂದಿರೋದು. ಸೊ ಬಟ್ ನಮ್ ಕನ್ನಡ ಇಂಡಸ್ಟ್ರಿಯಿಂದ ಯಾರು ಕನ್ನಡ ಇಂಡಸ್ಟ್ರಿಯಿಂದ ಕನೆಕ್ಷನ್ ಆತರ ಇಲ್ಲ ಲೈಫ್ ಅಲ್ಲಿ. ಅದಾದ್ಮೇಲೆ ಆಲ್ಮೋಸ್ಟ್ 20 ವರ್ಷ ಇಲ್ಲ 15 ವರ್ಷ ಇಲ್ಲ, ಮೋರ್ ದನ್ 18 years ಐ ಥಿಂಕ್. ಇಲ್ಲ 2006 ಐಶ್ವರ್ಯ, ಸೊ ಒಂದು 13 years ಡಿಫ್ರೆನ್ಸ್. ಆ 13 years ಅಲ್ಲಿ ಟಚ್ ಅಲ್ಲಿ ಇಲ್ಲ ಅಂದ್ರೆ ಸೊ ಸಡನ್ ಆಗಿ ಯಾಕೆ ಕರಿಬೇಕು? ಬಿಕಾಸ್ ತುಂಬಾ ಅವ್ರು ಮಾಡಿರೋದೇ ಎಲ್ಲ ಬಾಂಬೆನಲ್ಲಿ ಇದ್ದಿದ್ರು ಬರೀ ಸೆಲೆಕ್ಟ್ ಮೀಡಿಯಾನ, ಆಕ್ಚುಲಿ ಮೀಡಿಯಾನವ್ರು ಒಳಗ್ ಒಂದ್ ರಿಸೆಪ್ಷನ್ ಮಾಡಿದಾರೆ ಗೊತ್ತಾ? ನಮ್ ಬಾಂಬೆ ಟೈಮ್ಸ್ ಕೊಲೀಗ್ಸ್ ಎಲ್ಲ ಒಳಗ್ ಹೋಗ್ಬಿಟ್ಟು ರಣವೀರ್ ಸಿಂಗ್ ಅಂಡ್ ದೀಪಿಕಾ ಡಾನ್ಸ್ಡ್ ವಿತ್ ದೆಮ್. ಸೊ ಆ ತರಾನು ಒಂದ್ ಬಾಂಬೆಲಿ ಮಾಡಿದ್ದಾರೆ. ಸೊ ಅವರು ಕರೆಕ್ಟ್ ಆಗಿ ಅವ್ರಿಗೆ ಪ್ಲಾನ್ ಅಷ್ಟ್ ಲೆವೆಲ್ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅಲ್ಲಿ ಅವ್ರ ಲೈಫ್ ಇರೋದೇ ಬಾಂಬೆನಲ್ಲಿ ಅಲ್ವಾ, ಇಂಡಸ್ಟ್ರಿ. ಸೊ ಅದಕ್ಕೆ ಇದೆಲ್ಲ ಒಳಗಡೆ ಎಷ್ಟಿರುತ್ತೆ. ಹೌದು. ಅಂಡ್ ವಿಜುವಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎರಡಕ್ಕೂ ನನ್ಗನ್ಸೋದು ಒಂದು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ನನ್ಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಸ್ಟಫ್ ಒಂದೇ ಇರುತ್ತೆ. ಹೌದು, ಒಬ್ರು ತೋರಿಸ್ತಾರೆ, ಒಬ್ರು ಬರೀತಾರೆ. ಬಟ್ ಇಲ್ಲೇನಂದ್ರೆ ನಿಮ್ಗೆ ಒಂದ್ ಸ್ಟೆಪ್ ಎಕ್ಸ್ಟ್ರಾ ಇರುತ್ತೆ ವಿಜುವಲ್ ಅವ್ರಿಗೆ. ಬಿಕಾಸ್ ಯು ನೀಡ್ ದಟ್ ಒನ್ ಬೈಟ್. ಫೋನ್ ಅಲ್ಲಿ ತಗೊಳಕ್ಕೆ ಆಗಲ್ಲ, ನಮ್ಗೆ ಫೋನ್ ಅಲ್ಲಿ ಆಗುತ್ತೆ. ಇನ್ಫ್ಯಾಕ್ಟ್ ಐ ವಾಸ್ ಪಾರ್ಟ್ ಆಫ್ ದ ಟೀಮ್ ದಟ್ ಸೆಟ್ ಅಪ್ News9. TV9 ಅಲ್ಲಿ ಇಂಗ್ಲಿಷ್ ಚಾನೆಲ್ ಬಂತಲ್ಲ, ಸೊ ಅವಾಗ ನಾನು ಮಿಡ್ ಡೇ ಇಂದ News9 ಹೋಗಿದ್ದೆ ಬಟ್ 3 months ಇದ್ದೆ. ಕಲ್ಚರ್ ನನ್ಗೇನೋ ವರ್ಕ್ ಆಗ್ಲಿಲ್ಲ, ಸೊ ಆಚೆ ಬಂದ್ಬಿಟ್ಟೆ. ಒಂದು 5 ಹೆಡ್ಸ್ ನಾವು ಇಂಗ್ಲಿಷ್ ಚಾನೆಲ್ಗೆ ಹೋಗಿದ್ವಿ, ಎಲ್ರು ಬೀಟ್ ಅಲ್ಲಿ ಮಾಡಿ ಅಲ್ಲಿಂದ ಆಯ್ತು. ಬಟ್ ಆ ತರ ಆಯ್ತು. ಬಟ್ ಇಟ್ ವಾಸ್ ಅ ಗುಡ್ ಸ್ಪೇಸ್. ಮೀಡಿಯಾ ನನ್ನ ಇನ್ನಿಂಗ್ಸ್ ಅಂದ್ರೆ ತುಂಬಾನೇ ಇಷ್ಟ. ಐ ರಿಯಲಿ ರಿಕಾಲ್ ಇಟ್ ವೆರಿ ಫಾಂಡ್ಲಿ. ಇವಾಗ ಈ ಕಡೆನೂ ಐ ಎಂಜಾಯ್ ಇಟ್. ಸಿನಿಮಾ ಮಾಡೋದು, ಆ ಸ್ಪೇಸ್ ಆಲ್ಸೋ. ಇದು ಫಸ್ಟ್ ಸ್ಟೆಪ್ ಯಾವ್ದು ಸಿನಿಮಾಗೆ ನೀವು ಕಾಲಿಟ್ಟಾಗ, ಅಂದ್ರೆ ಸಿನಿಮಾ ಜರ್ನಲಿಸಮ್ಗೆ ಕಾಲಿಟ್ಟಾಗ ಫಸ್ಟ್ ಸ್ಟೆಪ್ ಯಾರ್ದು ನೀವು ತಗೊಂಡಿದ್ದು? ಅಂದ್ರೆ ಯಾರು ಆರ್ಟಿಸ್ಟ್ ಇದ್ರು ಅಥವಾ ಯಾವ ಸಿನಿಮಾ ಇತ್ತು? ಬರೆಯೋ ಟೈಮಲ್ಲಿ ತುಂಬಾ ಬೇರೆ ಇತ್ತು. ಲೈಕ್ ಬೇಸಿಕ್ಲಿ ಹೆಂಗಿತ್ತಂದ್ರೆ, ನಾವು ಫ್ರೆಂಡ್ಸ್ ತರ, ನಮ್ ಕೊಲಿ ಕಾವ್ಯ ಅವ್ರ ಜೊತೆ ನಾನು ಆ ಸಂಜೆ ಹೋಗ್ತಾ ಇದ್ವಾಗ ಮೀಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ತರ ಎಲ್ರು. ಸೊ ಆವಾಗ ನನ್ಗೆ ಅವರು ಆಲ್ಮೋಸ್ಟ್ ನಮ್ ಜೊತೆ ಡೈಲಿ ಫ್ರೆಂಡ್ಲಿ ಚಿಲ್ಲಿಂಗ್ ಔಟ್ ಎಲ್ಲ ಮಾಡೋವಾಗ, ಆವಾಗ ಪರಿಚಯ ಆದಾಗ ಅವರು ಈ ತರ ಆಗ್ತಿದೆ ಅಂತ. ಸೊ ಇನ್ಫಾರ್ಮಲಿ ಇಟ್ ವಾಸಂಟ್ ಲೈಕ್ ಓಕೆ ಇವ್ರನ್ನ ಮೀಟ್ ಮಾಡ್ಬೇಕು ಅಂತ ಆ ತರ ಅಸೈನ್ಮೆಂಟ್ ತರ ಇರಲಿಲ್ಲ. ಟೋಟಲಿ ಡಿಫ್ರೆಂಟ್ ಅದಕ್ಕೆ. ಹೌದು, ಈಗಿರೋದೇ ಬೇರೆ ತರ ಇದೆ. ಅದೇ ಆಶ್ಚರ್ಯ ನನ್ಗೆ. ಬಟ್ ಫಸ್ಟ್ ಆರ್ಟಿಸ್ಟ್ ಅಂದ್ರೆ ಯಾರು? ಆ ರೇಂಜ್ಗೆ ಜ್ಞಾಪಕ ಇಲ್ಲ ಆಕ್ಚುಲಿ. ನಂದು ಆನೆಸ್ಟ್ಲಿ ನನಗೆ ಐ ಡೋಂಟ್ ರಿಮೆಂಬರ್ ಇನ್ ಮಿಡ್ ಡೇ, ಬಿಕಾಸ್ ಮಿಡ್ ಡೇ ನಲ್ಲಿ ತುಂಬಾ ಜನರದು ಹೆಂಗೋ ಈ ಕಡೆ ಆ ಕಡೆ ಬಂದಿದೆ. ಅಂಡ್ ಐ ರೋಟ್ ಅಬೌಟ್ ಅ ಲಾಟ್ ಆಫ್ ನ್ಯೂ ಕಮರ್ಸ್, ನ್ಯೂ ಫಿಲ್ಮ್ಸ್, ಆ ತರ ಎಲ್ಲ. ಅಲ್ಲಿ ಎಷ್ಟೋ ಜನರು ದೇ ಬಿಕೇಮ್ ಫ್ರೆಂಡ್ಸ್ ಆಲ್ಸೋ.
ಆ ಟೈಮಲ್ಲೇ ಪೂಜಾ ಗಾಂಧಿ ಅವರು ಮುಂಗಾರು ಮಳೆ ಆ ಟೈಮಲ್ಲಿ ಬಂದಿದ್ದು, ಎಷ್ಟೋ ಜನರು, ಗಣೇಶ್ ಅವ್ರದ್ದು ಆವಾಗಲೇ ಪರಿಚಯ ಆಗಿದ್ದು, ಎಷ್ಟು ಆ ಥರ ಆ ಸ್ಪೇಸ್ ಅಲ್ಲಿಂದ. ಆ್ಯಂಡ್ ಆವಾಗ ಚೇತನ್ ಅವ್ರದ್ದು ಆ್ಯಂಡ್ ಚೈತನ್ಯ ಆ ದಿನಗಳು. ಸೊ ಇವಾಗಂತೂ ಚೈತನ್ಯ ಅವ್ರ ಮನೆಯಲ್ಲೇ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ಎಲ್ಲ ಸೊ ನಮ್ದೆಲ್ಲ ಹಂಗಿಂದ ಲಾಟ್ ಆಫ್ ಪೀಪಲ್ ಅಲ್ಲಿಂದ ಆ ಸ್ಪೇಸ್ ಬಂದ್ರು. ಈಗ ವೆನ್ ಇಟ್ ಕೇಮ್ ಟು DNA, ಐ ರಿಮೆಂಬರ್ ಆವಾಗ ನನ್ನ ಫಸ್ಟ್ ಇಂಟರ್ವ್ಯೂ ಕವರ್ ಅಲ್ಲಿ ಬಂದಿದ್ದು ಇವ್ರದ್ದು ರಾಧಿಕಾ ಕುಮಾರಸ್ವಾಮಿದು. ಅದ್ ಜ್ಞಾಪಕ ಇದೆ, ಬಿಕಾಸ್ ಆವಾಗ ಒಂದ್ ಸ್ವಲ್ಪ ವರ್ಷ ಶಿ had gone missing. Correct. And there were a lot of rumors. So hengo I reached her and she had spoken, and there was an exclusive interview which was in the cover. And aವಾಗ Times ಗೆ ಇಲ್ಲ DNA After Hours ಗೆ. And Times ಅಲ್ಲಿ when I moved to Chennai, I think funnily Chennai Times ಇಂದ ನಾನು ಟೈಮ್ಸ್ ಶುರು ಮಾಡಿದ್ದು. ಅಲ್ಲಿ ಐ ಥಿಂಕ್ ಫೈನಲಿ ರಮ್ಯಾ ಅವ್ರದ್ದೇ ನನ್ನ ಫಸ್ಟ್ ಇಂಟರ್ವ್ಯೂ ಐತೆ. ಐ ಥಿಂಕ್ ಅವಾಗ ಯಾವುದೋ ಒಂದು ಬೈಲಿಂಗಲ್ ಸಿನಿಮಾ ಬಗ್ಗೆ ಮಾತುಕತೆ ಇತ್ತು ಆ ಟೈಮ್. ಪ್ಲಸ್ ಇಲ್ಲ ಅವ್ರದ್ದು ಬೇರೆದು ನಮ್ಮ ಟೈಮ್ಸ್ ಅವ್ರದ್ದೇ ಒಂದು ಸಿನಿಮಾ ಇತ್ತು, ಅವ್ರು ಪ್ರೊಡ್ಯೂಸ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಎಲ್ಲ ತುಂಬಾ ಸ್ಟೋರೀಸ್ ಮಾಡಿದ್ರು. ಸೊ ಹಂಗೆ. ಸೊ ಅಲ್ಲಿ ಬಾಂಬೆ ಟೈಮ್ಸ್ ಅಲ್ಲಿ ಇದ್ದಾಗ ನಾನು ಒಂದು ಐ ಶುಡ್ ಡೂ ಸಮಥಿಂಗ್ ಪರ್ಟಿಕ್ಯುಲರ್ಲಿ ಫಾರ್ ಇದು ನಮ್ಮ ಮ್ಯೂಸಿಕ್ ಪೇಜು, ಬೇರೆ ಬೇರೆ ಪೇಜಲ್ಲಿ ಬರೀ ಸೌತ್ ಇಂಡಿಯನ್ ಮ್ಯೂಸಿಷಿಯನ್ಸ್ ಬಗ್ಗೆನೇ ನಾನು ಇಂಟರ್ವ್ಯೂಸ್ ಮಾಡ್ತೀನಿ. ಚಿನ್ಮಯ್ ಅವರು ಆವಾಗ ಬಾಂಬೆನಲ್ಲಿ ಅವ್ರದ್ದು ಝೆಹನಸೀಬ್ ಅಂತ ಒಂದು ಧರ್ಮ ಫಿಲ್ಮ್ ಅಲ್ಲಿ ಸಾಂಗ್ ಬಂದಿತ್ತು. ಆಮೇಲೆ ತಿತ್ಲಿ ಅಂತ ಚೆನ್ನೈ ಎಕ್ಸ್ಪ್ರೆಸ್ ಅದೆಲ್ಲ ಅವ್ರು ಹಾಡಿರೋದು. ಸೊ ಅವ್ರನ್ನ ಬೆನಿ ದಯಾಲ್, ಈ ಕಡೆ ಮಿಲಿ ನಾಯರ್ ಅಂತ ಬೆಂಗಳೂರು ಅವಳು, ಹೂಸ್ ನೌ ಇನ್ ಚೆನ್ನೈ, ಅವಳು ಮೌಂಟ್ಸ್ ಹುಡುಗಿ, ಅವಳು ಮೀಟಿ ಬೋಲಿಯಾ. ಮೌಂಟ್ ಕರ್ಮಲ್ ಅಂದ್ರೆ ಬಾಲಿವುಡ್ಗೆ ರೆಡಿ ಆಗೋ ಹುಡುಗಿರೆಲ್ಲ ಅಲ್ಲೇ ಇರ್ತಾರೆ. ಇಲ್ಲ ಬಟ್ ಇವ್ರು ಸಿಂಗರ್ ಅಲ್ಲ, ಸಿಂಗರ್ ಇರ್ಬೋದು. ನಮ್ಗೆ ಮೌಂಟ್ ಕರ್ಮಲ್ ಅಂದ ತಕ್ಷಣ ಥಾಟ್ ಬರೋದು ಎಲ್ಲ ಲೈನಿಂಗ್ ಆರ್ಟಿಸ್ಟ್. ನನ್ನ ಬ್ಯಾಚ್ ಅಲ್ಲೇ ಎಷ್ಟೋ ಜನರು ಹೋಗಿದ್ರು. ಆಕ್ಚುಲಿ ಬೆಂಗಳೂರಲ್ಲೇ ತುಂಬಾ ಜನರು ಆ ಸ್ಪೇಸ್ ಅಲ್ಲಿ ಅಲ್ವಾ? ಹೌದು, ಕರೆಕ್ಟ್. ಎಸ್ ಹಂಗೆ. ಬಟ್ ನಂಗೆ ಒಂದು ನಿಮಗ್ ಚಾಲೆಂಜಿಂಗ್ ಅನ್ಸಿರೋದು, ಈಗ ನಿಮಗ್ ತುಂಬಾ ಕ್ಲೋಸ್ ಇರೋ ಆರ್ಟಿಸ್ಟ್, ಏನೋ ಒಂದಷ್ಟು ಗಾಸಿಪ್ಸೋ ಅಥವಾ ಏನೋ ನಡೀತಾ ಇರುತ್ತೆ, ಏನೋ ಗೊತ್ತಿರುತ್ತೋ ಗೊತ್ತಿರಲ್ವೋ ನಿಮ್ಗೆ, ಅದ್ ಸೆಕೆಂಡರಿ. ಒಂದ್ ಸಿಕ್ಕಾಪಟ್ಟೆ ನಡೀತಾ ಇರುತ್ತೆ ಇನ್ಸಿಡೆಂಟ್ಸು. ನೀವ್ ಅದನ್ನ ಬರೀಬೇಕಾದ್ರೆ ನಿಮ್ ಮನಸ್ಥಿತಿ ಹೆಂಗಿರುತ್ತೆ ಸುನಯನ? ಯಾಕಂದ್ರೆ ಈ ಕಡೆಗೆ ಶಿ ಇಸ್ ಗುಡ್ ಅಥವಾ ಹಿ ಆರ್ ಶಿ ಯಾರೇ ಇರ್ಬೋದು. ಅದು ಈ ತರ ಕೇಳುವಾಗ ವಿಮರ್ಶೆ ಮಾಡೋದು ಲೈಫ್ ಅಲ್ಲಿ ಹಂಗೆ ಅಲ್ವಾ? ಬಿಕಾಸ್ ಅದು ಒಂದು ಯು ಪಾಸಿಂಗ್ ಎ ಜಜ್ಮೆಂಟ್, ಆರ್ ಈ ತರದ್ದು ಯು ಆರ್ ಗಿವಿಂಗ್ ನ್ಯೂಸ್ about something that's happening. So friends, they'll understand it. They're true friends. They respect your profession anta advandu nan yavaglu I believe. So when you're doing work and when they are doing work and there are things that might cause a friction, they'll understand. One you might have a slight idu, but they ivaglu esto jana we are still friends despite me writing so many other things. Life is our time age ಆ ನ್ಯೂಸ್ ಅಷ್ಟೇ ಒಂದೇ ದಿವಸಕ್ಕೆ ಫ್ರೆಂಡ್ಶಿಪ್ ಗೆ ಎಫೆಕ್ಟ್ ಆಗಲ್ಲ. ಪ್ಲಸ್ ಆ ನ್ಯೂಸ್ ಒಂದೇ ದಿವಸಕ್ಕೆ ಸೀಮಿತ, ಅವ್ರಿಗೂ ಗೊತ್ತು ನಮಗೂ ಗೊತ್ತು. ಫಸ್ಟ್ ಇವತ್ತಿನ ನ್ಯೂಸ್ ನಾಳೆ ಎಲ್ಲೋ ದೋಸೆಗೆ ಕವರು. ಅಯ್ಯೋ ಎಂತ ಲೈನ್ ಹೇಳ್ಬಿಟ್ರು. ಎನಿವೇಸ್ ನಾವಿವಾಗ ಲೊಕೇಶನ್ ಶಿಫ್ಟ್ ಮಾಡ್ತೀವಿ. ಜಸ್ಟ್ 1 minute ಟೈಮ್ ಕೊಡಿ ನಮ್ಗೆ. ಸಕ್ಕದಾಗಿರೋ ಇನ್ನೊಂದು ಲೊಕೇಶನ್ ಕರ್ಕೊಂಡು ಹೋಗ್ತೀನಿ. ಯಾಕೆ ಅಂತಾನು ಹೇಳ್ತೀನಿ ನಿಮ್ಗೆ. ಜಸ್ಟ್ ಫಾಲೋ ಮೀ.